ರೆಡಿನಾ? ಇನ್ನೊಂದು ವಿಡಿಯೋ ನೋಡೋಣ. ಆದ್ರೆ ಈ ದೇಶದ ಪ್ರಧಾನಿಯಾಗಿ 148 ಕೋಟಿ ಜನರನ್ನ ನೋಡ್ಕೊಳ್ತಾ ಇರುವಂತ ನರೇಂದ್ರ ಮೋದಿ ಅವರ ಮೇಲೆ 10 ವರ್ಷಗಳಿಂದ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಂದ್ರೆ ಈ ದೇಶ ಎಂತ ಅದ್ಭುತವಾದ ಪ್ರಧಾನಿಯನ್ನ ಪಡ್ಕೊಂಡಿದೆ ಅನ್ನೋದನ್ನ ಹೆಮ್ಮೆಯಿಂದ ನೋಡಬೇಕಾಗಿದೆ ಅಂತ. ಸ್ಕ್ಯಾಮೇ ಮಾಡಿಲ್ವಂತೆ. 2015ರಲ್ಲಿ PM ಕೌಶಲ್ಯ ವಿಕಾಸ್ ಯೋಜನಾ ಅಂತ ಬರುತ್ತೆ. ಸ್ಕ್ಯಾಮ್ ನ ಈಗ ರೀಸೆಂಟ್ ಆಗಿ ಆಡಿಟ್ ಮಾಡಿದ್ದಾರೆ. ಆಡಿಟ್ ರಿಪೋರ್ಟ್ ನೋಡಿ ಎಲ್ಲರೂ ತಲೆ ತಿರುಗಿ ಬಿದ್ದೋಗದೆ. ಅದರಲ್ಲಿ 94% ಬ್ಯಾಂಕ್ ಅಕೌಂಟ್ ಏನ್ ಡೀಟೇಲ್ಸ್ ಕೊಟ್ಟಿರ್ತಾರಲ್ಲ ಅದನ್ನ 1111 ಅಂತ ಮೆನ್ಷನ್ ಮಾಡಿದಾರಂತೆ. ಯಾವ ಬ್ಯಾಂಕ್ ಅಕೌಂಟ್ ಅಷ್ಟು ಜನಕ್ಕೆ ಒಂದೇ ಇರುತ್ತೆ? ಪಾಪ ಯೋಚನೆ ಮಾಡಿಲ್ಲ ಅನ್ಸುತ್ತೆ ಅವರು. ಎರಡನೇ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಶ್ನೆ ಮಾಡೋದನ್ನ ರೂಢಿ ಮಾಡ್ಕೊಳ್ಬೇಕು. ಈ ಹೆಣ್ಣು ಮಗಳು ಮಾತನಾಡ್ತಾ ಇದ್ದಾರೆ ನೋಡಿ, ಹೆಣ್ಣು ಮಗಳು ಪ್ರಶ್ನೆ ಕೇಳ್ತಾ ಇರುವಂತದ್ದು ಇದೇ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಅಂತಂದ್ರೆ ಜನಪ್ರತಿನಿಧಿಗಳು ಅಂತ ಯಾರು ಅನಿಸ್ಕೊಂಡಿದಾರಲ್ಲ ಅವ್ರು ಮಹಾರಾಜರಾಗಿ ಮೆರೀತಾ ಇದ್ದಾರಲ್ಲ, ಜನರ ತೆರಿಗೆ ಹಣವನ್ನ ಬಳಸ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರಲ್ಲ ಅವರನ್ನ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು 148 ಕೋಟಿ ಜನಸಂಖ್ಯೆಯ ಜನರ ಕರ್ತವ್ಯ. ಆದರೆ ಮಾಡ್ತಾ ಇರುವುದು ಏನು ನೋಡಿ, ಹೆಣ್ಣು ಮಗಳು ವಿಡಿಯೋದ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಹೆಡ್ಸ್ ಆಫ್ ಹೇಳ್ಬೇಕು ಇವರಿಗೆ. ಹೆಂಗ್ ಪುಂಗ್ಲಿಯ ಖ್ಯಾತಿ ಕರ್ನಾಟಕದ ಮಹಾನ್ ಸುಳ್ಳುಗಾರ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಬದಲಾವಣೆ ಮಾಡಬೇಕಾಗಿರೋದು ಯಾರನ್ನ ಗೊತ್ತಾ? ನಾವು ಸರಿದಾರಿಗೆ ತರಬೇಕಾಗಿರೋದು ಯಾರನ್ನ ಗೊತ್ತಾ? ಇಂತಹ ಸುಳ್ಳು ಭಾಷಣಕಾರರನ್ನ, ದಾರಿ ತಪ್ಪಿರುವಂತಹ ಮಾಧ್ಯಮಗಳನ್ನ. ನರೇಂದ್ರ ಮೋದಿ ಅವ್ರದ್ದು ಒಂದೇ ಒಂದು ಸ್ಕ್ಯಾಮ್ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಹಾಗಾದ್ರೆ ಈ ದೇಶದ ವಿದೇಶಿ ಸಾಲ 214 ಲಕ್ಷ ಕೋಟಿ ಹೇಗಾಯ್ತ್ರಿ ಚಕ್ರವರ್ತಿ ಸೂಲಿಬೆಲೆ ಅವರೇ? PM ಕೇರಲ್ಲಿ ಏನು ಟ್ರಸ್ಟ್ ಮಾಡ್ಕೊಂಡು ಅಷ್ಟು ಸಹಸ್ರಾರು ಲಕ್ಷಾಂತರ ರೂಪಾಯಿ ಹಣ ಬಂತಲ್ಲ, ಲಕ್ಷಾಂತರ ಕೋಟಿ ಹಣ ಬಂತಲ್ಲ, ಏನಾಯ್ತ್ರಿ? ಜನರಿಗೆ ಲೆಕ್ಕ ಕೊಟ್ರ? ಅದು ಸ್ಕ್ಯಾಮ್ ಅಲ್ವಾ? ಅದು ಸ್ಕ್ಯಾಮ್ ಅಲ್ವಾ? ಇವತ್ತು ಕೌಶಲ್ಯ ತರಬೇತಿ ಯೋಜನೆಯಲ್ಲಿ ಇಷ್ಟೆಲ್ಲ ಅವ್ಯವಹಾರ ಆಗಿದಾವೆ, ಇಷ್ಟೆಲ್ಲ ಬ್ಯಾಂಕ್ ಖಾತೆಗಳಲ್ಲಿ ಅವ್ಯವಹಾರ ಆಗಿದೆ. ಇದು ಸ್ಕ್ಯಾಮ್ ಅಲ್ವೇನ್ರಿ ಚಕ್ರವರ್ತಿ ಸೂಲಿಬೆಲೆ ಅವರೇ? BJP ಪಕ್ಷಕ್ಕೆ ಫಂಡ್ ಕೊಡ್ತಾರಲ್ಲ, ಬೀಫ್ ಎಕ್ಸ್ಪೋರ್ಟ್ಸ್ಗಳೆಲ್ಲನೂ ಫಂಡ್ ಕೊಟ್ಟಿದ್ದಾರಲ್ರಿ. ನೀವು ಹಿಂದೂ ಧರ್ಮ ಗೋಮಾತೆ ಅಂತೀರಿ. ಇಲ್ಲಿ ಯಾರೇ ದೇಣಿಗೆ ಕೊಟ್ಟಿದ್ದಾರೆ? ಇಡೀ ವಿಶ್ವದಲ್ಲಿ ಭಾರತ ದೇಶ ಅತಿ ಹೆಚ್ಚು ಸಾಲ ಮಾಡಿರುವಂತಹ ದೇಶದ ಖ್ಯಾತಿಗೆ ಒಳಗಾಗ್ತಾ ಇದೆಯಲ್ರಿ. ಇದು ಹೇಗಾಯ್ತು ರೀ ಚಕ್ರವರ್ತಿ ಸೂಲಿಬೆಲೆ ಅವರೇ? ಹೇಗಾಯ್ತು? ಪ್ರಶ್ನೆ ಮಾಡ್ರಿ. ಈ ದೇಶದಲ್ಲಿ ಹುಟ್ಟಿದ್ರಿ, ದೇಶದ ಪ್ರಜೆಗಳಾಗಿದ್ದೀರಿ. ಪ್ರಶ್ನೆ ಮಾಡ್ರಿ. ಇನ್ನು ಎಷ್ಟು ದಿವಸ ಅಂತೇಳಿ ತುತ್ತೂರಿ ಊದ್ಕೊಂಡಿರ್ತೀರಿ? ಎಷ್ಟು ದಿನ ತುತ್ತೂರಿ ಊದ್ಕೊಂಡಿರ್ತೀರಿ? ನಿಮ್ಮನ್ನು ಟ್ರೋಲ್ ಮಾಡ್ತಾ ಇರ್ಬೋದು. ಯೂಟ್ಯೂಬರ್ಸ್ ಟ್ರೋಲ್ ಮಾಡಿದ್ರು, ಆ ಚಿಂದಿ ಚಿತ್ರಾನ್ನ ಯೂಟ್ಯೂಬರ್ ಟ್ರೋಲ್ ಮಾಡ್ತಾರೆ, ಈ ದಿನದವರು ಟ್ರೋಲ್ ಮಾಡ್ತಾರೆ, ಹೆಣ್ಣು ಮಗಳು ಟ್ರೋಲ್ ಮಾಡ್ತಾ ಇದ್ದಾಳೆ ಅಂತಂದರೆ ನೀವು ಯಾವ ಹಾದಿಗೆ ಹೋಗ್ತಾ ಇದ್ದೀರಿ ಅನ್ನೋದು ಗೊತ್ತಾಗಿದೆಯಲ್ರಿ. ನಿಮಗೆ ಸ್ವಯಂ ಘೋಷಿತ ಚಿಂತಕ ಅಂತ ಹೇಳ್ಕೊಂಡು ನರೇಂದ್ರ ಮೋದಿ ಅವರನ್ನು ಹೊಗಳುವ ಬರದಲ್ಲಿ ಇಷ್ಟು ಸುಳ್ಳುಗಳನ್ನು ಹೇಳ್ಕೊಂಡು ಇಡೀ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಲ್ರಿ. ಹಾಗಾದರೆ ಈ ಸ್ಕ್ಯಾಮ್ಗಳಲ್ವಾ? 2G ಹಗರಣ, ಕಾಮನ್ವೆಲ್ತ್ ಹಗರಣ ಇವೆಲ್ಲವನ್ನೂ ಮಾತಾಡಿದ್ರಲ್ಲ ನೀವು. ಎಲೆಕ್ಷನ್ ಟೈಮಲ್ಲಿ ಕಪ್ಪು ಹಣದ ಬಗ್ಗೆ ಮಾತಾಡಿದ್ರಲ್ಲ. ಕಪ್ಪು ಹಣದ ಬಗ್ಗೆ ಮಾತಾಡ್ದಂಥವ್ರು ಇವತ್ತಿನವರೆಗೂ ಕಪ್ಪು ಹಣ ಬಂತೇನ್ರಿ? ಇವತ್ತಿನವರೆಗೂ ಕಪ್ಪು ಹಣ ಬಂತ? 2G ಸ್ಕ್ಯಾಮು, ಕಾಮನ್ವೆಲ್ತ್ ಅಲ್ಲಿ ಭಾಗಿಯಾಗಿದ್ದವರಿಗೆ ಶಿಕ್ಷೆ ಆಗಿದೆಯೇನ್ರಿ? ರಾಜ ಇವತ್ತಿಗೂ ಸಹ ಆರಾಮಾಗಿದ್ದಾರೆ. ಸರಿ, ಏನಾರು ಕಲ್ ಮಾಡಿ ಇವತ್ತು ಸಹ ಆರಾಮಾಗಿದ್ದಾರೆ. ಅವ್ರು ಯಾರಿಗೂ ಶಿಕ್ಷೆನೇ ಆಗಿಲ್ವಲ್ರಿ? ಹಾಗಾದರೆ ನೀವು ಮಾಡಿದ್ದೆಲ್ಲ ಏನ್ರಿ? ಸುಳ್ಳಲ್ವಾ? ಎಲೆಕ್ಷನ್ ಟೈಮಲ್ಲಿ ಏನೇನು ಸುಳ್ಳುಗಳು ಹೇಳ್ರಿ. ದೊಲಾರಾ ಸಿಟಿ ಎಲ್ಲಿ ಹೋಯ್ತು? ಗಿಫ್ಟ್ ಸಿಟಿ ಎಲ್ಲಿ ಹೋಯ್ತು? ಚಕ್ರವರ್ತಿ ಸೂಲಿಬೆಲೆ ಅವರೇ, ಬದಲಾವಣೆ ಆಗ್ರಿ. ಹೆಣ್ಣು ಮಕ್ಕಳು ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀರಿ. ಬದಲಾವಣೆ ಆಗ್ರಿ. ಮಾಧ್ಯಮಗಳೇ, ಸ್ವಯಂ ಘೋಷಿತ ಚಿಂತಕ ಅಂತೇಳಿ ಇವ್ರಿಗೆಲ್ಲರೂ ಸಹ ನೀವು ಏನು ವೇದಿಕೆಗಳನ್ನು ಕೊಡ್ತಾ ಇದ್ದೀರಲ್ಲ. ಹಿಂದೂ ಧರ್ಮ, ಭಾರತ ದೇಶ ಎಲ್ಲವನ್ನು ಬಳಸ್ಕೊಂಡು ಇವರು ಭಾಷಣ ಮಾಡಿಕೊಂಡೆ ದಾರಿ ತಪ್ಪಿಸೋವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ. ಪ್ರಶ್ನೆ ಮಾಡ್ರಿ. ಮಾಧ್ಯಮಗಳೇ, ನೀವಂತೂ ಪ್ರಶ್ನೆನೇ ಮಾಡಲ್ಲ. ಈ ದೇಶದ ಪ್ರಧಾನಮಂತ್ರಿ ಪ್ರೆಸ್ ಮೀಟೇ ಮಾಡಿಲ್ಲ. ನಿಮಗೆ ಅವಮಾನ ಮಾಡ್ತಿದ್ರು ಸಹ ಅವರನ್ನು ಪ್ರಶ್ನೆ ಮಾಡುವಂತಹ ಔದಾರ್ಯ ನಿಮ್ಮಲ್ಲಿ ಇಲ್ಲ. ಔದಾರ್ಯ ಇಲ್ಲ ನಿಮ್ಮಲ್ಲಿ.
ಈ ದೇಶದ ಜನರನ್ನ ಕಾಪಾಡಬೇಕಾದಂತಹ ಮೀಡಿಯಾಗಳು ನೀವು ಇವತ್ತು ರಾಜಕೀಯ ಪಕ್ಷಗಳ ತುತ್ತೂರಿಗಳಾಗಿ ಜೀವನ ಮಾಡ್ತಾ ಇದ್ದೀರಲ್ಲ, ತುತ್ತೂರಿಗಳಾಗಿ. ಯಾವ ಹಣೆ ಬರಹ ರೀ ನಿಮಗೆಲ್ಲನೂ ಇದು? ಯಾವ ಹಣೆ ಬರಹ ನಿಮಗೆ? ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ಇಟ್ಕೊಂಡು ಒಳ್ಳೆಯದಾದಂತಹ ಮೆಸೇಜ್ ಕೊಡಬೇಕಾಗಿದ್ದಂಥವ್ರು ನೀವು ಸುಳ್ಳುಗಾರರಿಗೆ ವೇದಿಕೆ ಕೊಡ್ತೀರಿ, ರಾಜಕೀಯ ಪಕ್ಷಗಳಿಗೆ ಓಲೈಕೆ ನಿಂತ್ಕೊತೀರಿ. ರಾಹುಲ್ ಗಾಂಧಿ ರೋಡ್ನಲ್ಲಿ ನಿಂತ್ಕೊಂಡು ನಿಮಗೆ ಚೀಮಾರಿ ಆಗ್ತಾರೆ, ಜನ ನಿಮಗೆ ಚೀಮಾರಿ ಆಗ್ತಾರೆ, ಅಖಿಲೇಶ್ ಯಾದವ್ ಚೀಮಾರಿ ಆಗ್ತಾರೆ, ಅಲ್ಲಿ ಯಾರೋ ಉದ್ಧವ್ ಠಾಕ್ರೆ ಚೀಮಾರಿ ಆಗ್ತಾರೆ. ಎಲ್ಲರೂ ನಿಮಗೆ ಚೀಮಾರಿ ಹಾಕಿದ್ರು ಸಹ ನಿಮಗೆ ಬುದ್ಧಿ ಬರ್ತಾ ಇಲ್ವಲ್ರಿ? ಬುದ್ಧಿನೇ ಬರ್ತಾ ಇಲ್ವಲ್ಲ ನಿಮಗೆ? ಯಾವಾಗ ಬುದ್ಧಿ ಕಲ್ತ್ಕೊಂತೀರಿ? ಹೆಣ್ಣು ಮಗಳು ಪ್ರಶ್ನೆ ಮಾಡ್ತಾ ಇದ್ದಾಳ್ರಿ. ಇದು ದೇಶದ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಕೊಟ್ಟಿರುವಂಥ ಹಕ್ಕನ್ನು ಈ ಹೆಣ್ಣು ಮಗಳು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಈ ಹೆಣ್ಣು ಮಗಳು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಪ್ರಶ್ನಿಸುವಂಥ ಹಕ್ಕಿದೆ ಅಂತೇಳಿ ಈ ಹೆಣ್ಣು ಮಗಳು ಕೇಳ್ತಾ ಇರೋದು ಅರ್ಥ ಆಗ್ಬೇಕು ನಮಗೆ. ಈ ದೇಶದ 148 ಕೋಟಿ ಜನಸಂಖ್ಯೆಯನ್ನು ಸಹ ಪ್ರಶ್ನೆ ಮಾಡಿದಾಗ ಮಾತ್ರ ಈ ದೇಶ ಉನ್ನತಿ ಹೊಂದುತ್ತೆ. ಇಲ್ಲದ ಹೋದರೆ ಈ ದೇಶ ಯಾವ ಕಾರಣಕ್ಕೂ ಉನ್ನತಿ ಆಗೋದಿಲ್ಲ, ಯಾವ ಕಾರಣಕ್ಕೂ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಒಂದು ಮಾತನ್ನು ಹೇಳ್ತಾ ಬರ್ತಾ ಇದೆ, ನಮ್ಮ ಕರ್ತವ್ಯಗಳನ್ನು ನಾವು ಮಾಡಬೇಕು. ಈ ದೇಶವನ್ನು ಉಳಿಸೋದು ಪ್ರತಿಯೊಬ್ಬ ದೇಶವಾಸಿಗಳ ಕರ್ತವ್ಯ. ಇಂತಹ ಸುಳ್ಳುಗಾರರು, ಇಂತಹ ದಾರಿ ತಪ್ಪಿರುವಂತಹ ಮಾಧ್ಯಮಗಳನ್ನು ಸರಿದಾರಿಗೆ ತರುವಂತಹ ಕೆಲಸ ಪ್ರತಿಯೊಬ್ಬರು ಮಾಡಬೇಕಾಗತ್ತೆ, ಪ್ರಶ್ನಿಸಬೇಕಾಗತ್ತೆ. ಆ ಕೆಲಸವನ್ನು ನೀವು ಮಾಡಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಪದೇ ಪದೇ ನಾವು ಹೇಳ್ತಾ ಇರ್ತೀವಿ. ಮತ್ತೊಮ್ಮೆ ಈ ಹೆಣ್ಣು ಮಗಳಿಗೆ ಪ್ರಜಾಪ್ರಭುತ್ವ ಭಾರತದ ಪರವಾಗಿ ಈ ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನು ಈ ಹೆಣ್ಣುಮಗಳು ಪ್ರಶ್ನೆ ಮಾಡಿದಾರಲ್ಲ, ಪ್ರಶ್ನಿಸ್ತಾ ಇದ್ದಾರಲ್ಲ, ಈ ಹೆಣ್ಣು ಮಗಳಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ, ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ. ಇಂತಹ ಪ್ರಶ್ನೆಗಳು 148 ಕೋಟಿ ಜನಸಂಖ್ಯೆಯನ್ನು ಎತ್ತಬೇಕಾಗುತ್ತೆ. ಆಗಲೇ ಈ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಇರುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ರೆಡಿನಾ? ಇನ್ನೊಂದು ವಿಡಿಯೋ ನೋಡೋಣ. ಆದ್ರೆ ಈ ದೇಶದ ಪ್ರಧಾನಿಯಾಗಿ 148 ಕೋಟಿ ಜನರನ್ನ ನೋಡ್ಕೊಳ್ತಾ ಇರುವಂತ ನರೇಂದ್ರ ಮೋದಿ ಅವ್ರ ಮೇಲೆ 10 ವರ್ಷಗಳಿಂದ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಂದ್ರೆ ಈ ದೇಶ ಎಂತ ಅದ್ಭುತವಾದ ಪ್ರಧಾನಿಯನ್ನ ಪಡ್ಕೊಂಡಿದೆ ಅನ್ನೋದನ್ನ ಹೆಮ್ಮೆಯಿಂದ ನೋಡಬೇಕಾಗಿದೆ ಅಂತ. ಸ್ಕ್ಯಾಮೇ ಮಾಡಿಲ್ವಂತೆ. 2015ರಲ್ಲಿ PM ಕೌಶಲ್ಯ ವಿಕಾಸ್ ಯೋಜನಾ ಅಂತ ಬರುತ್ತೆ. ಸ್ಕ್ಯಾಮ್ ನ ಈಗ ರೀಸೆಂಟ್ ಆಗಿ ಆಡಿಟ್ ಮಾಡಿದ್ದಾರೆ. ಆಡಿಟ್ ರಿಪೋರ್ಟ್ ನೋಡಿ ಎಲ್ರು ತಲೆ ತಿರುಗಿ ಬಿದೋಗದೆ. ಅದರಲ್ಲಿ 94% ಬ್ಯಾಂಕ್ ಅಕೌಂಟ್ ಏನ್ ಡೀಟೇಲ್ಸ್ ಕೊಟ್ಟಿರ್ತಾರಲ್ಲ ಅದನ್ನ 1111 ಅಂತ ಮೆನ್ಷನ್ ಮಾಡಿದಾರಂತೆ. ಯಾವ ಬ್ಯಾಂಕ್ ಅಕೌಂಟ್ ಅಷ್ಟು ಜನಕ್ಕೆ ಒಂದೇ ಇರುತ್ತೆ? ಪಾಪ ಯೋಚನೆ ಮಾಡಿಲ್ಲ ಅನ್ಸುತ್ತವ್ರು. ಎರಡನೇ